ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್. ಓಕೆ, ಇದೀಗ ತಾನೇ ಗ್ರಾಜುಯೇಟ್ ಆಗಿರ್ಬೋದು ಅಥವಾ ಈಗ ತಾನೇ ಕೋರ್ಸ್ ಮುಗಿಸ್ಕೊಂಡಿರ್ಬೋದು. ಸೊ ಜಾಬ್ಗೋಸ್ಕರ ಬಹಳಷ್ಟು ವರ್ಷಗಳಿಂದ ಏನಂತಂದ್ರೆ ನಮ್ಮ ನರ್ಸಿಂಗ್ ಸ್ಟಾಫ್ಗೋಸ್ಕರ ನಮ್ಮ ಕರ್ನಾಟಕದಲ್ಲಿ ಹುದ್ದೆಗಳ ಭರ್ತಿಗೆ ಬಹಳಷ್ಟು ಕಡೆ ಮಾತುಕತೆ ನಡೀತಿತ್ತು. ಕಳೆದ ಬಾರಿ ಕೂಡ 700 ಇದೆ, ಸೇಮ್ ಆಸ್ 724 ನಿಮ್ದು ಏನು ಒಂದು ನೋಟಿಫಿಕೇಶನ್ ಬಂದಿತ್ತು. ಬಟ್ ಅದೇ ಅಷ್ಟೇ ಹೇಳ್ಬಿಟ್ಟು ಮತ್ತೆ ಸೈಲೆಂಟ್ ಆಗಿತ್ತು. ಬಟ್ ಇವಾಗ ಬಹಳಷ್ಟು ಸದ್ದು ಮಾಡ್ತದೆ ಅಂಡ್ ಇವತ್ತು ಕೂಡ ಬಹಳಷ್ಟು ಕಡೆ ರವಾನೆ ಆಗಿದೆ. ಸೊ ಅದೇನಂತಂದ್ರೆ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕೆ ಮೇನ್ ಬಾಡಿಗೆ ಇರತಕ್ಕಂಥ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಂದ್ರೆ DME ಕಡೆ ಕೂಡ ಇಂಪಾರ್ಟೆಂಟ್ ನೋಟಿಸ್ ಬಂದಿರೋದು ಅದೇನಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಇದೇ ರೀತಿಯಾಗಿ ಏನಾದ್ರು ಜಾಬ್ ಅಪ್ಡೇಟ್ಸ್ ಗಳು ಬಂದಾಗ ಸೊ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ ಅಂತ ಜಾಯ್ನ್ ಆಗಿ. ಸರ್, ಏನ್ ಅಪ್ಡೇಟ್ಸ್ ಅಂತ ಎಲ್ಲ ಕೂಡ ಕಂಪ್ಲೀಟ್ ಆಗಿ ನೋಡೋಣ ಅಂತೆ ಬನ್ನಿ. ಫಸ್ಟ್ ಗೆ ಇದು ಮೇಲಿಂದ ಡೇಟ್ ನೋಡ್ಬಿಟ್ಟು ಯಾರು ಕೂಡ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಸೊ ಇತ್ತೀಚೆಗೆ ಆಗ್ತಾ ಇರೋದು ಏನಂತಂದ್ರೆ ಇವತ್ತು ನಿನ್ನೆದಲ್ಲಿ ಬಂದಿರತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಇದಾವಪ್ಪ ಅಂತಂದ್ರೆ ನಿಮ್ಗೆ ಸದ್ಯಕ್ಕೆ ಈಗ ನರ್ಸಿಂಗ್ ಸ್ಟಾಫ್ಸ್ ವೇಕೆನ್ಸಿ ಅಂತಂದ್ರೆ ಸೊ ಗೌರ್ಮೆಂಟ್ ಕಡೆಯಿಂದ ಕರ್ತಕ್ಕಂಥದ್ದು. ಸೊ ಯಾವೆಲ್ಲ ನೋಡಿ ಕಾಣಿಸ್ತಿದೆ. ಫಸ್ಟ್ ಗೆ BMRC ಕಾಣಿಸ್ತದೆ, ಅಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕಾಣಿಸ್ತದೆ. ಅಂಡ್ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಅಲ್ಲಿ ಕಾಣಿಸ್ತದ. ಅಂಡ್ ಹುಬ್ಬಳ್ಳಿ, ಬೆಳಗಾವಿ, ಹಾಸನ, ಬೀದರ್, ರಾಯಚೂರು, ಶಿವಮೊಗ್ಗ, ಚಾಮರಾಜನಗರ, ಕೊಡಗು, ಕಾರವಾರ, ಗದಗ, ಕೊಪ್ಪಳ, ಬೆಂಗಳೂರಲ್ಲಿ ಸರ್ಕಾರಿ ದಂತ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ. ಅಂಡ್ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿ. ಇಷ್ಟು ಸದ್ಯಕ್ಕೆ 15 ಏನಂತಂದ್ರೆ ಮೆಡಿಕಲ್ ಕಾಲೇಜುಗಳಿದಾವೆ ನರ್ಸಿಂಗ್ ಸ್ಟಾಫ್ ವೇಕೆನ್ಸಿ ತಗೋಬೇಕಂತ. ಸೊ ವಿಷಯ ಸಿಂಪಲ್ ಏನಂತಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಡಿ ಬರುವಂತಹ ಸೊ ಯಾವೆಲ್ಲ ಅಂತಂದ್ರೆ ಮೆಡಿಕಲ್ ಕಾಲೇಜುಗಳಲ್ಲಿ 724 ಓಕೆ, ಮೆಡಿಕಲ್ ಕಾಲೇಜ್ ಸಂಬಂಧಪಟ್ಟ ಹಾಸ್ಪಿಟಲ್ಗಳಲ್ಲಿ ಏನಂತಂದ್ರೆ 724 ಶಿಶುಶಾಧಿಕಾರಿಗಳ ಹುದ್ದೆಗಳನ್ನು ನೇಮಕಾತಿ ಮಾಡುವ ಕುರಿತು. ಓಕೆ, ಸೊ ಟೋಟಲ್ ಆಗಿ ಈ ಪಾಯಿಂಟ್ ನೆನ್ಪಿಡ್ಬೋದು 724 ಸ್ಟಾಫ್ ನರ್ಸ್ ಅಂತ. ಸರಿ, ಇದ್ರಲ್ಲಿ ಏನ್ ಕೊಟ್ಟವ್ರೆ ಅಂತಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1 ಸರ್ಕಾರದ ಪತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಡಿ ಬರುವ 15 ಸ್ವಾಯತ್ತ ಸಂಸ್ಥೆಗಳಲ್ಲಿ ಟೋಟಲ್ ಎಷ್ಟಂತಂದ್ರೆ 15 ಸ್ವಾಯತ್ತ ಸಂಸ್ಥೆಗಳಲ್ಲಿ 724 ಶಿಶುಶಾಧಿಗಳ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅನುಮೋದನೆ ನೀಡಲಾಗಿರುತ್ತದೆ. ಸೊ ಮುಂಚೆನೆ ಕೊಟ್ಟಿದ್ರು, ಬಟ್ ಇನ್ನು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ಸದರಿ ಅದರ 724 ಹುದ್ದೆಗಳಿಗೆ ಸಂಬಂಧಿಸಿದ 15 ಈ ಸಂಸ್ಥೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾದ ಹುದ್ದೆಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಆದೇಶ ಸಂಖ್ಯೆ ಸೊ ಇದನ್ನೆಲ್ಲಾನು ಕೂಡ ನೋಡ್ಕೊಂಡ್ಬಿಟ್ಟು ಏನಂತಂದ್ರೆ ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ನೇರ ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. ನೋಡಿ, ಈ ಮುಂಚೆನೂ ಕೂಡ ಹೇಳಿದ್ರು, ಬಟ್ ಯಾಕೆ ಡಿಲೇ ಮಾಡಿದ್ರು ಅಂತ ಗೊತ್ತಿಲ್ಲ. ಕೆದವ್ರಿಗೆ ಕೂಡ ಕೊಟ್ಟಿದ್ರು. ಓಕೆ, ಬಟ್ ಕೆದವ್ರು ಏನ್ ಇದನ್ನ ಯಾಕೋ ಅಂತಂದ್ರೆ ಮೇ ಬಿ ಅವರಿಗೆ ಇನ್ನೂ ಕೂಡ ಪ್ರೆಷರ್ ಬರಲಿಲ್ವೋ ಅಥವಾ ಒಳಗಡೆ ಇನ್ನೂ ಕೂಡ ಬೇರೆ ಬೇರೆ ಮಾತುಕತೆ ನಡೀತು. ಸೊ ಯಾಕಂದ್ರೆ ಪೊಲಿಟಿಷಿಯನ್ ನನ್ಗೆ ಗೊತ್ತದು ಹಂಗೆ ಮುಂದೆ ಮಾಡ್ಕೊಂತ ಮಾತುಕತೆ ಆಡ್ಕೊಂತ ಹೋಗ್ತಾ ಇದ್ರು. ಸೊ ಇವಾಗ ಏನಂತಂದ್ರೆ ಈ ಒಂದು ಅಡಿಯಲ್ಲಿ ಯಾವ್ದು ನೋಡಿ ಇಲ್ಲಿ ಡೇಟ್ ಕೂಡ ಕೊಟ್ಟವ್ರೆ. ಸೊ ಯಾವ್ದಂತಂದು ಓಕೆ, ಇದರ ಅಡಿಯಲ್ಲಿ ಏನಂತಂದ್ರೆ ಒಂದು ರೋಸ್ಟರ್ ರೆಡಿ ಮಾಡ್ಕೋಬೇಕು ಅವ್ರು. ಒಳ ಮೀಸಲಾತಿಗೆ ಒಂದೆಲ್ಲನೂ ಕೂಡ ರೋಸ್ಟರ್ ರೆಡಿ ಮಾಡ್ಕೊಂಡು ಸೊ ಟೋಟಲ್ 724 ಏನು ಹುದ್ದೆಗಳು ಖಾಲಿ ಇದಾವೋ ಅದನ್ನ ತಗೊಳ್ಳಿ ಅಂತ ಮತ್ತೆ ಇನ್ನೊಂದು ಟೈಮ್ ಏನ್ ಮಾಡ್ತಿದಾರೆ ಅಂತಂದ್ರೆ DME ಕಡೆಯಿಂದ ಓಕೆ ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ DME ಏನಂತಂದ್ರೆ ಮೇನ್ ಬಾಡಿ ಆಗುತ್ತೆ. ಅವ್ರು ಏನ್ ಮಾಡಿದಾರೆ ಈ ಸದ್ಯಕ್ಕೆ ಕೇದವ್ರಿಗೆ ಇನ್ನೊಂದು ಟೈಮ್ ಲೆಟರ್ ಬರ್ತಿದಾರೆ. ಓಕೆ, ಸೊ ಇನ್ನೊಂದು ಏನಂತಂದ್ರೆ ಟೋಟಲ್ ತೋರಿಸ್ತೀನಿ ನಿಮ್ಗೆ ಇನ್ನೊಂದು. ಆದ್ದರಿಂದ ಶಿಶುಶಾಧಿಗಳ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸುವ ಪೂರ್ವದಲ್ಲಿ 371J ವ್ಯಾಪ್ತಿಯಲ್ಲಿ ಬರುವ ವೈದ್ಯಕೀಯ ಸಂಸ್ಥೆಗಳು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಿಕೊಳ್ಳುವುದು. ಸೊ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಕೊಟ್ಟರು. 371J ಬರ್ತಕ್ಕಂಥ ಅಂದ್ರೆ HK ಅಂಡ್ ನಾನ್ HK ಎರಡು ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ಟಾಫ್ ನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈಗ ರೋಸ್ಟರ್ ಅಂತ ರೆಡಿ ಮಾಡ್ಬೇಕಂತ ಹೇಳಿದ್ರು ನೋಡಿ. ಅದರಲ್ಲಿ 371 ಬರ್ತಕ್ಕಂಥ ಅದಕ್ಕೊಂದು ರೋಸ್ಟರ್ ರೆಡಿ ಆಗ್ಬೇಕಾಗ್ತದ. ಅಂಡ್ ನಾನ್ HK ಕೂಡ ಬರಬೇಕು. ಎರಡು ರೀತಿಯಾಗಿ ಏನಾಗ್ತದೆ ಅಂತಂದ್ರೆ ರೋಸ್ಟರ್ ರೆಡಿ ಆಗುತ್ತೆ. ಸೊ ಹಾಗೂ 724 ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ನಿಯಮಾನುಸಾರ ರೋಸ್ಟರ್ ಬಿಂದುಗಳನ್ನು ಅಳವಡಿಸುವುದು ಅವಶ್ಯಕವಾಗಿರುತ್ತೆ. ಅದೇ ರೋಸ್ಟರ್ ಮೀನ್ಸ್ ಏನಂತಂದ್ರೆ ಈಗ ಯಾವ್ಯಾವ ಈಗ ಮೆಡಿಕಲ್ ಈಗ ಹಾಸ್ಪಿಟಲ್ ಏನಿದಾವ ಅಂತಂದ್ರೆ ಗೌರ್ಮೆಂಟ್ ಸಂಬಂಧಪಟ್ಟಾಗ 15 ಹೇಳಿದ್ನಲ್ವಾ, ಅದರಲ್ಲಿ ಯಾವ್ದ್ರಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಅದನ್ನೆಲ್ಲಾನು ಕೂಡ ಒಂದು ರೋಸ್ಟರ್ ರೆಡಿ ಮಾಡಬೇಕು. ಓಕೆ, ಅಂಡ್ ಅದರಲ್ಲೂ ಕೂಡ ಅಂತಂದ್ರೆ ನಮ್ಗೆ ಗೊತ್ತಿರುವಾಗ ನಮ್ಮ ಕರ್ನಾಟಕದಲ್ಲಿ ರಿಸರ್ವೇಶನ್ಸ್ ಗಳಿದಾವೆ. ಸೊ ಅಂಡ್ ಮೆರಿಟ್ ಆಧಾರ ಮೇಲೆ ಕೊಡ್ಬೇಕಾಗ್ತಾ ನೇರ ನೇಮಕಾತಿ ಕೊಟ್ಟರೆ ಅಂದ್ರೆ ಕೇದವರೆ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಮುಂದೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅಂದ್ರೆ ಕೆ ಕಡೆಯಿಂದನೇ ಬರಬೇಕು. ಓಕೆ, ಕಾರಣ ಸರ್ಕಾರದ ಇತ್ತೀಚಿನ ಸುತ್ತೋಲೆಗಳನ್ನು ಪರಿಶೀಲಿಸಿದ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ 15 ದಿನಗಳ ಒಳಗೆ ನೋಡಿ, ಇಂಪಾರ್ಟೆಂಟ್ ಇದು ಕೂಡ ನೋಡಿ, 15 ದಿನಗಳ ಒಳಗೆ ಸೂಕ್ತ ಪ್ರಸ್ತಾವನೆಯನ್ನು ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದೆ. ಓಕೆ, ಈ 15 ದಿನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡೀಟೇಲ್ಡ್ ಆಗಿ ಎಲ್ಲಾನು ಕೂಡ ತಕೊಂಡು ಕೇಗೆ ಕೊಡಬೇಕು. ಸೊ ಈಗಾಗಲೇ ಮೇಲ್ಕಂಡ ಶಿಶುಶಾಧಿಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಅನೇಕ ಬಾರಿ ಪತ್ರಗಳನ್ನು ಬರೆಯಲಾಗಿತ್ತು. ಅಂದ್ರೆ ಈಗ 15 ಏನಿದೆ 15 ಅಂತ ಈಗ ಏನ್ ತೋರಿಸಿದ್ನೆ ಇನ್ನೊಂದು ಟೈಮ್ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಓಕೆ, ಈ 15 ಇವ್ರು ಏನಂತಂದ್ರೆ ಡೀಟೇಲ್ಡ್ ಆಗಿ ಕೊಡಬೇಕು ಕೇದವ್ರಿಗೆ. ಓಕೆ, ಮೇ ಬಿ ಇವರೇ ಕೊಟ್ಟಿರ್ಲಿಕ್ಕಿಲ್ಲ ಕರೆಕ್ಟ್ ಆಗಿ. ಇವ್ರು ಕೊಟ್ಟಿತ್ತಂದ್ರೆ ಕೇದವ್ರು ಯಾಕೆ ಡಿಲೇ ಮಾಡ್ತಿದ್ರು. ಓಕೆ, ಅದಕ್ಕೋಸ್ಕರ ಇನ್ನೊಂದು ಟೈಮ್ DME ದವ್ರು ಏನ್ ಮಾಡ್ತಿದ್ರೆ ಆ 15 ಸ್ವಾಯತ್ತ ಏನಿದೆ 15 ಈಗ ತೋರಿಸಿದ್ನಲ್ಲ ಸಂಸ್ಥೆಗಳಿಗೆ ಇನ್ನೊಂದು ಟೈಮ್ ಲೆಟರ್ ಬರ್ತಿದ್ದಾರೆ. ಸೊ ಆ ಲೆಟರ್ ಏನಾಗ್ತದೆ ಅಂತಂದ್ರೆ ಇನ್ನೊಂದು ಟೈಮ್ ಈಗ
ಇನ್ನೊಂದ್ ಟೈಮ್ ಬರ್ದವ್ರೆ. ಅಂಡ್ ಇವಾಗ ಎಷ್ಟು ವೇಕೆನ್ಸಿ ಇದಾವೆ ಎಲ್ಲಾನು ಕೂಡ ಕೆ ಡೀಟೇಲ್ಸ್ ಕೊಡಬೇಕು. ಸೊ ಅದಕ್ಕೋಸ್ಕರ ಡಿ.ಎಂ ದವರು ಕೂಡ ಹಲವಾರು ಬಾರಿ ಲೆಟರ್ ಕೂಡ ಬರೆದಿದ್ರಂತೆ. ಸೊ ಆದರೂ ಇಲ್ಲಿವರೆಗೂ ಕೂಡ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಲು ಸಂಸ್ಥೆಗಳು ವಿಫಲವಾಗಿರುವುದನ್ನು ಗಂಭೀರವಾಗಿ ಪರಿಗಣಿಸಿದೆ. ನೋಡಿ, ಕೆದವರಿಗೆ ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಡದೇ ಇರೋ ಕಾರಣ ಕೆದವ್ರು ಏನು ಕೂಡ ಅವ್ರೇನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಸೊ ಅದನ್ನೇನ್ ಮಾಡೋರು ಈಗ ಸದ್ಯಕ್ಕೆ ಸೀರಿಯಸ್ ಆಗಿ ತಗೊಂಡವ್ರೆ. ಸೊ ಅದರಿಂದ 15 ದಿನಗಳ ಒಳಗೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದೆ. ಅಂದ್ರೆ ಈ 15 ಒಳಗಡೆ ನೀವು ಎಲ್ಲ ಕೂಡ ಡೀಟೇಲ್ಸ್ ಕೆದವ್ರು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸೊ ತಪ್ಪಿದ್ದಲ್ಲಿ ಸಂಬಂಧಿಸಿದ ಸಂಸ್ಥೆಯ ನಿರ್ದೇಶಕರ ನೇರ ಹೊಣೆಗಾರನ್ನಾಗಿ ಮಾಡಿ ಅವರ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಪ್ರಸ್ತಾವನೆ ಸಲ್ಲಿಸುವುದು ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ. ಸೊ ಈ 15 ತೋರಿಸ್ತೀನಿ ಇನ್ನೊಂದು ಟೈಮ್. ಈ 15 ಏನು ಸಂಸ್ಥೆಗಳಿದ್ದಾವೆ ಸದ್ಯಕ್ಕೆ, ಇದರಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಏನಿರ್ತಾರೆ ಅಂದ್ರೆ ಡೀನ್ ಇರ್ತಾರೆ ಅಥವಾ ಡೈರೆಕ್ಟರ್ ಕೂಡ ಇರ್ತಾರೆ. ಸೊ ಈ ಪ್ರತಿಯೊಂದು ಸಂಸ್ಥೆಗೆ ಒಬ್ರು ಡೈರೆಕ್ಟರ್ ಅಂತ ಇರ್ತಾರೆ ಅಥವಾ ಡೀನ್ ಅಂತ ಇರ್ತಾರಲ್ವಾ, ಅವ್ರು ಏನ್ ಮಾಡಬೇಕು, ಡೀಟೇಲ್ ಕೊಡಬೇಕು. ಈಗ ಎಷ್ಟು ವೇಕೆನ್ಸಿ ಇದಾವೆ, ಅದರಲ್ಲಿ ನಿಮ್ಗೆ ಹೆಚ್ಚಿಗೆ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ, ನಾನ್ ಹೆಚ್ಚಿಗೆ ಎಷ್ಟು ವೇಕೆನ್ಸಿ ಇದಾವೆ, ಮತ್ತೆ ಅದ್ರ ಕೂಡ ರಿಸರ್ವೇಶನ್ಸ್ ಆಯ್ತಾ. ಸೊ ಜನರಲ್ ಮೆರಿಟ್ ಕೂಡ ಬೇರೆ ಆಗುತ್ತೆ. ಸೊ ಎಲ್ಲಾನು ಕೂಡ ಡೀಟೇಲ್ಸ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನಂತಂದು ಮೆನ್ಷನ್ ಮಾಡಿದ್ದಾರೆ, ಓಕೆ, ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಪ್ರಸ್ತಾವನೆ ಸಲ್ಲಿಸುವುದು ಎಂಬ ಅಂಶವನ್ನು ತಮಗೆ ತಿಳಿಸಿ. ಅಂದ್ರೆ ಅವ್ರು ಏನ್ ಮಾಡ್ತಿದಾರೆ, ಇಂಪಾರ್ಟೆಂಟ್ ಥಿಂಗ್ಸ್ ಬೇಗನೆ ಆಗ್ಲಿ ಅಂತ ಉದ್ದೇಶಗಳನ್ನು ಡಿ.ಎಂ ದವ್ರು ಹೇಳ್ತಿದಾರೆ. ಸೊ ನೋಡಿ, ತಡ ಯಾಕೆ ಆಗ್ತಿದೆ ಅಂತಂದ್ರೆ ಒಂದು ವಿಚಾರ, ನಾವು ಎಲ್ಲಾ ಒಂದು ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಡೈರೆಕ್ಟರ್ಗಳು ಬರೀ ದುಡ್ಡು ತಿಂತಾ ಇದಾರೆ. ಯಾಕೆಂತಂದ್ರೆ ಬರೀ ಅಂದ್ರೆ ಸೊ ಇವಾಗ ಏನಪ್ಪಾ ಅಂತಂದ್ರೆ ಫೈನಲ್ ಥಿಂಗ್ಸ್ ಬಂದ್ಬಿಟ್ಟು, ಮೊದಲು ಎಲ್ಲಾ ಡೈರೆಕ್ಟರ್ಗಳು ಸರಿ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ಬರಲಿಲ್ಲ. ಪ್ರತಿಯೊಬ್ಬರು ಕೂಡ ಸ್ಟಾಫ್ ನರ್ಸ್ಗೆ ಯಾರೆಲ್ಲ ಆಕಾಂಕ್ಷೆಯಾಗಿ ಇಟ್ಕೊಂತಿತ್ತಂದ್ರು ಅವರೆಲ್ಲರೂ ಕೂಡ ಕರ್ನಾಟಕ ಗೌರ್ಮೆಂಟ್ ನ ಅಂಡ್ ಇಲ್ಲಿರ್ತಕ್ಕಂಥ ಸಿಚುವೇಶನ್ ಯಾರು ಕೂಡ ಬೈಕೊಳ್ತಿದ್ದಿಲ್ಲ. ಕಳೆದ ಒಂದು 8 ವರ್ಷಗಳಿಂದ ಒಂದೇ ಒಂದು ಸ್ಟಾಫ್ ನರ್ಸ್ ಕೂಡ ಕನ್ಫರ್ಮ್ ಆಗಿಲ್ಲ ಅಂತಂದ್ರ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಕಾರಣ. ಬರೀ ಏನಪ್ಪಾ ಅಂತಂದ್ರೆ ಕಾಂಟ್ರಾಕ್ಟ್ ಬೇಸ್ ಅನ್ಕೊಂಡು ದುಡ್ಡು ತಿಂದು ನಮ್ಮ ಹುಡುಗರನ್ನೆಲ್ಲಾರು ಕೂಡ ಆಸೆನೇ ಹೋಗಿಸ್ಬಿಟ್ಟಾರೆ. ಓಕೆ, ಎಷ್ಟೋ ಹುಡುಗರು ಕನಸಿದೆ ಸದ್ಯಕ್ಕೆ. ಈಗಲೂ ಕೂಡ ಇದು ಒಂದು ಹೋಪ್ ನೋಡಿ, ಈಗ ಏನೋ ಡಿ.ಎಂ ಕಡೆಯಿಂದ ಹಾಕಿದಾರೆ ಅಂತ ಒಂದು ಹೋಪ್ ಇದೆ. ಸೊ ಆದಷ್ಟು 15 ದಿನದ ಒಳಗಡೆ ಎಲ್ಲಾನು ಕೂಡ ಡೀಟೇಲ್ಸ್ ಕೊಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ನೋಡಿ, ವಿತ್ ಎಲ್ಲಾನು ಕೂಡ ಸಿಗ್ನೇಚರ್ ಇದೆ. ಇದು ರಿಯಲ್ ಆಯ್ತಾ, ಇದು ಬಂದಿರತಕ್ಕಂಥದ್ದು ಇದು ಅಫಿಷಿಯಲ್ ಆಗಿರ್ತಕ್ಕಂಥ ಲೆಟರ್. ಸೊ ಡಿ.ಎಂ ಕಡೆಯಿಂದ ಬಂದಿದೆ ಅಂತಂದ್ರೆ ಅದ್ರಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಮಾಡಿ ಒತ್ತಿ ಹೇಳಿದಾರೆ ಅಂತಂದ್ರೆ ಆದಷ್ಟು ಬೇಗನೆ ತಮ್ಮ ಡೀಟೇಲ್ ಕೆದವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಕೆದವ್ರು ಏನ್ ಮಾಡ್ತಾರೆ, ಕೆದವರು ಏನ್ ಮಾಡ್ತಾರೆ, ನೆಕ್ಸ್ಟ್ ಇದಕ್ಕೆ ಪ್ರೊಸೆಸ್ ಎಲ್ಲಾನು ಕೂಡ ಹೇಳ್ತಾರೆ. ಕೆದವ್ರ ಮೇಲೆ ನಂಗಂತೂ ಟ್ರಸ್ಟ್ ಇದೆ. ಯಾಕಂದ್ರೆ ಕಳೆದ ಎಲ್ಲಾನು ಕೂಡ ನಾನು 3 ರಿಂದ 4 ವರ್ಷ KCET ಅಂಡ್ ನೀಟ್ಗೆ ಅಥವಾ ಪ್ರತಿಯೊಂದು ಮೆಡಿಕಲ್ ಸೀಟ್, ಒಂದೇ ಒಂದು ಮೆಡಿಕಲ್ ಸೀಟ್ಗೆ ಎಷ್ಟು ಕಷ್ಟ ಪಡ್ತಾರೆ ಕೆದವರು ವಿತೌಟ್ ಟ್ರಾನ್ಸ್ಪರೆಂಟ್. ಓಕೆ, ಯಾವುದೇ ರೀತಿಯಾಗಿ ಮಧ್ಯವರ್ತಿ ಏಜೆಂಟ್ ಏನು ಕೂಡ ನಡೆಸೋಂಗಿಲ್ಲ, ಅಷ್ಟು ನೀಟಾಗಿ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಒಂದು ಅಂಡ್ ಇದ್ರ ಜೊತೆಗೆ ನಾನು KPS ಇದೆ ಹೇಳ್ತಿಲ್ಲ, ಕೆದವ್ರು ಬೇರೆ, KPS ನಡ್ಸಕ್ಕಂತ ಅವ್ರ ಎಕ್ಸಾಮ್ ಬೇರೆ. KPS ಅಂತೂ ಕೂಡ ಅದನ್ನು ಕೂಡ ಹಗರಣ ಬಹಳ ಇದೆ. ಬಟ್ ನಮ್ ಕೆದವ್ರಿಗೆ ಇದು ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲ. ಸೊ ಹಂಗಾಗಿ ನಮ್ಮ ಡಿ.ಎಂ ದವರು ಕೆಗೆ ಕೊಟ್ಟಿರೋದು ಒಂದು ಖುಷಿ ವಿಚಾರ. ಯಾಕಂತಂದ್ರೆ 724 ಏನು ಹುದ್ದೆಗಳಿದಾವೆ, ಇವು 724ಕ್ಕೆ 724 ಕೂಡ ಟ್ರಾನ್ಸ್ಪರೆಂಟ್ ಆಗಿ ಏನಾಗ್ತಂತಂದ್ರೆ ಹುದ್ದೆಗಳು ಭರ್ತಿ ಆಗ್ತವೆ. ಓಕೆ, ಇದ್ರಲ್ಲಿ ಯಾವ್ದೇ ರೀತಿ ಮೋಸ ಆಗಲ್ಲ. ಸೊ ಇದ್ರ ಅಂದ್ರೆ ಡೈರೆಕ್ಟ್ ಏನು ಕೂಡ ನಡೆಯೋದಿಲ್ಲ. ಯಾಕೆ ಅವ್ರು ಡೀಟೇಲ್ ಕೊಡೋದಷ್ಟೇ. ಕೆದವ್ರು ಏನ್ ಮಾಡ್ತಾರೆ, ಅವ್ರು ಏನೇನ್ ಮಾಡೋ ಪ್ರೊಸೆಸ್ ಎಲ್ಲ ಕೂಡ ತಮ್ಮ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಹಾಕ್ತಾರೆ, ಟ್ವಿಟರ್ ಖಾತೆಯಲ್ಲೂ ಕೂಡ ಹಾಕ್ತಾರೆ. ಅಂಡ್ ಇಂಪಾರ್ಟೆಂಟ್ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಡೈರೆಕ್ಟರ್ ಕೂತ್ಬಿಟ್ಟು ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಕೂತ್ಬಿಟ್ಟು ನೀಟಾಗಿ ಹೇಳ್ತಾರೆ. ಓಕೆ, ಯಾವ ರೀತಿ ಪ್ರೊಸೆಸ್ ಇರ್ತದ, ನೀವೇನ್ ಮಾಡ್ಬೇಕು, ಏನೆಲ್ಲ ಸಿಲೆಬಸ್ ಎಲ್ಲಾನು ಕೂಡ ನೀಟಾಗಿ ಹೇಳ್ತಾರೆ. ಅಂತ ಡೈರೆಕ್ಟರ್ ನಮ್ಮ ಕರ್ನಾಟಕ ಸಿಕ್ಕಿದ್ದು ಹೆಮ್ಮೆ ವಿಷಯ. ಯಾಕಂತಂದ್ರೆ ನೋಡಿ, ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಗಳಿದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಇದಾಯ್ತು ಬಿಡಿ, ನಿಮ್ಗೆ ಅಗ್ರಿಕಲ್ಚರ್ ತಗೋರಿ, ಓಕೆ, ನೀವು ಇಂಜಿನಿಯರಿಂಗ್ ತಗೋರಿ, ಓಕೆ, ಅದೇ ರೀತಿ ಆರ್ಕಿಟೆಕ್ಚರ್ ತಗೋರಿ, ಎಲ್ಲರೂ ಕೂಡ ಮೆಡಿಕಲ್ ಸಂಬಂಧಪಟ್ಟಾಗೆ MBBS, BMS, BDS, BS ನರ್ಸಿಂಗ್, BPT, BPO, AHS, ಓಕೆ, ಎಷ್ಟು ಕೋರ್ಸ್ಗಳಿದಾವೆ ಎಲ್ಲಾನು ಕೂಡ ಎಷ್ಟು ನೀಟಾಗಿ ಮಾಡ್ತಾರೆ ಅಂತಂದ್ರೆ ಕಳೆದ 2 ವರ್ಷಗಳಿಂದ ಹೇಳ್ತಿದ್ದಾರೆ. ಮುಂಚಿತವಾಗಿ ಇವಾಗ ಹೆಂಗಿದೆ ಅಂತಂದ್ರೆ ಸದ್ಯ ಸಿಚುವೇಶನ್ ಒಂದೇ ಒಂದು ಸೀಟ್ ಕೂಡ ಕೆದಲ್ಲಿ ಏನಾಗ್ತಂದ್ರೆ ಆಜುಬಾಜು ಹೋಗಲ್ಲ. ಸೊ ಅಷ್ಟು ನೀಟಾಗಿ ಮಾಡ್ತಾ ಇದಾರೆ. ಹಂಗ ಯಾಕಂದ್ರೆ ನೋಡ್ತಾ ಇದ್ದೀನಿ ನಾನು 2 ಅಲ್ಲ 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಸೊ ಅದ್ರಲ್ಲೂ ಕೂಡ ಈ ಸ್ಪೆಷಲಿ ಈ ವರ್ಷ ಮಾಡ್ತಕ್ಕಂಥ ಪ್ರೊಸೆಸ್ ಮಾತ್ರ ಚೆನ್ನಾಗಿದೆ. ಓಕೆ, ಅಂಡ್ ಕೆಲವೊಂದಿಷ್ಟು ಗೌರ್ಮೆಂಟ್ ಜಾಬ್ಸ್ ಕೂಡ ಅಷ್ಟು ನೀಟಾಗಿ ಮಾಡ್ತಾ ಇದಾರೆ. ಅಂಡ್ ಈ ಸರ್ತಿ ಕೂಡ ನಮ್ಮ ನರ್ಸಿಂಗ್ ಸಂಬಂಧಪಟ್ಟಾಗೆ ಬೇಗನೆ ಡೈರೆಕ್ಟರ್ ಕೊಡ್ತಾರೆ ಕೂಡ. ಅದಾದ ನಂತರ ಕೆದವ್ರು ಏನೇ ಕೊಡ್ಲಿ ಪ್ರತಿಯೊಂದು ಅಪ್ಡೇಟ್ ಕೂಡ ಇದೇ ಒಂದು ಚಾನಲ್ ಕೂಡ ತಿಳಿಸ್ತಾ ಇರ್ತಾನಂತೆ. ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಸರಿ, ಮೋರ್ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಥಿಂಗ್ಸ್ ಗಳು ಬಂದಾಗ ಮೆಸೇಜ್ ಮೂಲಕ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.